ಕಾಫಿ ಮಾಡಲು ಪಶ್ಚಿಮ ಘಟ್ಟದ್ದೇ ಸೌದೆಯನ್ನು ಬಳಸಿರಬಹುದು. ಕಾಫಿ ಅಂತೂ ಅಲ್ಲಿದೆ ಆಯಿತು. ಅದನ್ನು ತುಂಬಿ ತಂದ ಲೋಟಕ್ಕೂ ಪಶ್ಚಿಮ ಘಟ್ಟಗಳ ಕಬ್ಬಿಣ, ಮ್ಯಾಂಗನೀಸ್ ಖನಿಜಗಳೇ ಬಳಕೆಯಾಗಿರುತ್ತದೆ. ಕಾಫಿ ಕುಡಿದು ಏಲಕ್ಕಿ ಲವಂಗ ಮಿಶ್ರಿತ ಸುವಾಸನೆಯ ಅಡಿಕೆ ಪುಡಿಯನ್ನು ಬಾಯಿಗೆ ಹಾಕಿಕೊಂಡರೆ ಮತ್ತೆ ಆ ಘಟ್ಟಗಳ ನೆನಪಾಗಬೇಕು. ಈ ಯಾವುವೂ ಇಲ್ಲದೆ ಖಾಲಿ ಬೆತ್ತದ ಕುರ್ಚಿಯ ಮೇಲೆ ಕೂತು ಈ ಲೇಖನ ಓದಲು ಪ್ರಾರಂಭಿಸಿದಿರೋ, ಕೂತ ಕುರ್ಚಿಯ ಬೆನ್ನನ್ನೇ ತುಸು ಸವರಿ ನೋಡಿ ಸಾಕು. ಅದೂ ಬೇಡವೆಂದರೆ ಬಿದಿರಿನಿಂದ ತಯಾರಿಸಿದ ಕಾಗದವನ್ನೇ ನೋಡಿ. ಪಶ್ಚಿಮ ಘಟ್ಟಗಳ 10 ಹಲವು ಕಥೆಗಳು ಇದರಲ್ಲಿ ಹುದುಗಿವೆ. ಪ್ಲೀಸ್ ಬಾರೆ, ಅಲ್ಲಿ ಒಳ್ಳೊಳ್ಳೆ ಹಣ್ಣೆಲ್ಲ ಕೊಡ್ತೀನಿ ಬಾ. ಯಾರಣ್ಣು? ಮುಳ್ಳೆಹಣ್ಣು, ಪೇರ್ಲೆ ಹಣ್ಣು, ಚೆರಿ ಹಣ್ಣು. ಮಳೆಗಾಲದಲ್ಲ ಅದೇ ಗುಡ್ಗಳ ನೀ ಗುಡ್ಡ ಎಷ್ಟು ವರ್ಷ ಆಯ್ತಾ? ಏನಿಚ್ಚಿಮಿ ಬರ, ಈಗ ಎಲ್ಲ ಕದಲ್ಲಿ ಎಲ್ಲ ಹಣ್ಣು ಸಿಗುತ್ತೆ ಬಾ. ಚೌಡಿ ಗುಡ್ಡಕ್ ಬೇಡ ಕಣ್ರು. نيلي يا بنتي قومي بقى، مش معقول لحد دلوقتي. Happy birthday to me. كل سنة وانت طيب. جهزت العيد ميلاد والفستان والدعوة. لسه ما تحضرتوش المدرسة، انا وبابي ما بقيناش عايشين مع بعض. المدرسة النهارده والكيكة والبيتزا مفتوحة. النهارده البيت أحسن من الأول. دي مشكلة يا حبيبتي، المشكلة بس ان